ಹಾಯ್ ಫ್ರೆಂಡ್ಸ್, ಈ ದಿನ RCB ಮತ್ತು UP ವಾರಿಯರ್ಸ್ ನಡುವೆ ಮೂರನೇ IPL ಪಂದ್ಯ ಈ ವರ್ಷದ ನಡೀತಾ ಇದ್ದು RCB ಅವರು 9 ವಿಕೆಟ್ಗಳ ಅದ್ಭುತ ಜಯವನ್ನು ಸಾಧಿಸ್ತಾರೆ. BY ಪಾಟೀಲ್ ನವಿ ಮುಂಬೈಯಲ್ಲಿ ನಡೆದಂಥ ಗ್ರೌಂಡಲ್ಲಿ ನಡೆದಂಥ ಈ ಪಂದ್ಯದಲ್ಲಿ UP ವಾರಿಯರ್ಸ್ ಮೊದಲು ಬ್ಯಾಟಿಂಗ್ ಮಾಡಿ ಒಂದು ಹಂತದಲ್ಲಿ 8 ಓವರ್ 2 ಬಾಲ್ 50ಕ್ಕೆ 5 ವಿಕೆಟ್ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಡಾಟಿನ್ ದೀಪ್ತಿ ಶರ್ಮಾ ಅಜಯ್ 45, ಡಾಟಿನ್ ಅವರು 40, ಅಜಯ್ ಇವರಿಬ್ಬರ ಕೊಡುಗೆಯಿಂದ 143ಕ್ಕೆ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 143 ರನ್ ತೆಗಿತೈತೆ UP. ನಂತರ RCB ಪರವಾಗಿ ಬೆಲ್ ಅವ್ರದ್ದು ಒಂದು ಅದ್ಭುತ ಬಾಲಿಂಗ್ ಅಂತ ಹೇಳ್ಬೇಕು. ಕಳೆದ ಪಂದ್ಯದಲ್ಲಿ 19 ಡಾಟ್ ಮಾಡಿದ್ರೆ ಈ ಪಂದ್ಯದಲ್ಲಿ 15 ಡಾಟ್ ಮಾಡಿ 4 ಓವರಲ್ಲಿ 16 ರನ್ ನೀಡಿ 1 ವಿಕೆಟ್ ಪಡೀತಾರೆ. ಇವರು ಒಂದು ಸ್ಟ್ರೆಂತ್ ಅಂತ ಹೇಳ್ಬೇಕು RCB ಬಾಲಿಂಗ್ ಇದ್ದು. ಅದೇ ರೀತಿ ನಮ್ಮ ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಡಿ ಕ್ಲರ್ಕ್ ಅವರು ಇವತ್ತು 28 ರನ್ ನೀಡಿ 4 ಓವರಲ್ಲಿ 2 ವಿಕೆಟ್ ಕಿತ್ತಿರ್ತಾರೆ. ಇನ್ನು ಬ್ಯಾಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಅತ್ಯದ್ಭುತವಾದ ಬ್ಯಾಟಿಂಗ್ ನಮ್ಮ RCB ಓಪನರ್ಸು ಕೇವಲ 8.5 ಬಾಲ್ನಲ್ಲಿ 100 ರನ್ ವಿತೌಟ್ ವಿಕೆಟ್. ಅದರಲ್ಲೂ ನಾನು ಇವತ್ತು ಈ ವಿಚಾರ RCB ತಂಡದ ಬ್ಯಾಟಿಂಗ್ ಇಲ್ಲ ಅಂತೇಳಿ ನಮ್ಮ ಕೊಲೀಗ್ ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೆ. ಬಟ್ ಅವರು ಗ್ರೇಸ್ ಹ್ಯಾರಿಸ್ ಆಸ್ಟ್ರೇಲಿಯನ್ ಆಲ್ರೌಂಡರ್ ಅವ್ರ ಬ್ಯಾಟಿಂಗ್ ನೋಡ್ರೆ ಇವತ್ತು 40 ಬಾಲ್ಗಳಲ್ಲಿ 85 ರನ್ನು, 5 ಸಿಕ್ಸು 10 4. ಅದ್ಭುತ. ಪ್ರತಿಯೊಂದು ಶಾಟ್ ಎಷ್ಟು ಎಕ್ಯುರೇಟ್ ಆಗಿತ್ತಂದರೆ ಹೇಳಕ್ಕೆ ತೀರ್ಲಾರ್ದಂಥ ಮಜವನ್ನು ನೀಡಿತು ಈ ಪಂದ್ಯದಲ್ಲಿ. ನಮ್ಮ ಸ್ಮೃತಿ ಮಂದನ ಅವರಿಗೆ ಅರ್ಧಶತಕ ಗಳಿಸೋಕ್ಕೆ ಅವಕಾಶನೇ ಕೊಡಲಿಲ್ಲ. 1 ವಿಕೆಟು ಬೀಳ್ತೈತೆ 137ಕ್ಕೆ. ಆ ಸಂದರ್ಭದಲ್ಲಿ ಬಂದಂಥ ಮೊದಲೇ ಬಾಲೇ ಇವರು ರಿಚಾ ಘೋಷ್ ಅವರು 4 ಹೊಡಿತಾರೆ. ಇನ್ನೇನು ಲಾಸ್ಟ್ ಬಾಲು ಇವ್ರಿಗೆ ಅರ್ಧಶತಕ ಆಗಲಿ ಅಂತೇಳಿ ಅವರು ಡಾಟ್ ಮಾಡ್ರೆ ಬ್ಯಾಡ್ ಲಕ್. ಫಸ್ಟ್ ಬಾಲೇ ದೀಪ್ತಿ ಶರ್ಮಾ ಅವ್ರ ಬಾಲು ಇವರಿಗೆ ಪ್ಯಾಡಿಗೆ ತಾಕಿ ಬೌಂಡ್ರಿ ಹೋಗುತ್ತೆ. ಹೀಗಾಗಿ ಇವರು 47 ರನ್ ತೆಗೆದು 9 4 ಹೊಡಿತಾರೆ 32 ಬಾಲಲ್ಲಿ. ಅಜಯರಾಗಿ ಉಳಿಬೇಕಾಗುತ್ತೆ. ಅರ್ಧಶತಕ ವಂಚಿತರಾದರೂ ಕೂಡ RCB ಆಡಿದಂಥ 2 ಪಂದ್ಯ ಈ ವರ್ಷದಲ್ಲಿ ಗೆದ್ದಿರುವ ಒಂದು ಸಂತೋಷದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ RCB ಅವರು ಅದ್ಭುತ ಜಯ ಸಾಧಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ. ನಾಳಿನ ಪಂದ್ಯ ಮುಂಬೈ ಹಾಗೂ GT ಅವರು. ಆಮೇಲೆ ಈ ಪಂದ್ಯದ ಇನ್ನೊಂದು ವಿಶೇಷ ಅಂದರೆ ಡಾಟಿನ್ ಅವರ ಒಂದೇ ಓವರ್ನಲ್ಲಿ 32 ರನ್ ಹೊಡಿತಾರೆ. ನಿನ್ನೆ ನಮ್ಮ ಸ್ನೇಹ ರಾಣಾ ಅವ್ರ ಬಾಲಿಂಗಲ್ಲೂ ಒಂದೇ ಓವರ್ನಲ್ಲಿ 32 ರನ್ನ ಹೊಡಿತಾರೆ. ಇವರು ಗುಜರಾತ್ ಜೈಂಟ್ಸ್ ಅವರು ಡೆಲ್ಲಿ ವಿರುದ್ಧ ನಿನ್ನೆ 2 ದಿನದಲ್ಲಿ 2 ಓವರಲ್ಲಿ 64 ರನ್ನು. ಇದು ಒಂದು IPL ಕ್ರಿಕೆಟ್ನ ಬ್ಯಾಟಿಂಗ್ನ ಒಂದು ಉತ್ಕೃಷ್ಟ ಸ್ಥಿತಿಯನ್ನು ತೋರಿಸ್ತದೆ. ಇದು ಒಂದು ವಿಶೇಷ ದಾಖಲೆ ಅಂತ ಹೇಳ್ಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.